ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ನ್ಯೂಸ್. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಕೊರಟಗೆರೆ ತಾಲೂಕು ಕಚೇರಿಯ ಮುಂದೆ ಸಾಂಕೇತಿಕ ಪ್ರತಿಭಟನೆ ನಡೆದ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತಾಲೂಕು ಇವರ ವತಿಯಿಂದ ಭೂಮಿ ಮತ್ತು ವಸತಿ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತಾಯಿಸಿಕೊಂಡು ಕೊರಟಗೆರೆ ತಾಲೂಕು ಕಚೇರಿ ಮುಂದೆ ಸಾಂಕೇತಿಕ ಪ್ರತಿಭಟನೆಯನ್ನ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಹಾಂದ್ರಾಳು ನಾಗಭೂಷಣ್ ಮಾತನಾಡಿ, ಕೊರಟಗೆರೆ ತಾಲೂಕಿನಲ್ಲಿ ಭೂ ಮತ್ತು ವಸತಿ ಸಮಸ್ಯೆ ಇರುವಂತಹ ಅವರ ಜೊತೆ ಸೇರಿಕೊಂಡು ನಮ್ಮ ಸಮಿತಿಯು ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡುತ್ತಿದ್ದೇವೆ. ಇದುವರೆಗೂ ತಾಲೂಕು ಆಡಳಿತ 25ರಿಂದ 30 ಭಾಗ ಕೆಲಸಗಳನ್ನ ಮಾಡಿದೆ. ಇನ್ನುಳಿದ 70 ಭಾಗ ಕೆಲಸಗಳನ್ನ ಮಾಡುವಲ್ಲಿ ವಿಳಂಬ ಮಾಡಿಕೊಂಡು ಬಂದಿದೆ. ಇದರ ಜೊತೆಗೆ ಕೆಲವು ಅಧಿಕಾರಿಗಳು, ನೌಕರರು ನಿರ್ಲಕ್ಷ್ಯವನ್ನ ವಹಿಸಿ ಭೂಮಿ ಮತ್ತು ವಸತಿ ವಂಚಿತರನ್ನಾಗಿ ಮಾಡುತ್ತಿದ್ದಾರೆ. ತಹಶೀಲ್ದಾರ್, ಇಒ ಹಾಗೂ ನೌಕರರು ಪ್ರತಿಭಟನೆ ಸ್ಥಳಕ್ಕೆ ಬಂದು ನಮ್ಮ ಆಗ್ರಹ ಪತ್ರದಲ್ಲಿರುವ ಸಮಸ್ಯೆಗಳನ್ನು ಫೆಬ್ರವರಿ ತಿಂಗಳಲ್ಲಿಯೇ ಬಗೆಹರಿಸಿಕೊಡಬೇಕು. ಇಲ್ಲದಿದ್ದರೆ ಮಾರ್ಚ್ 15ರಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ, ಈ ಹಿಂದೆ ನೀಡಿದ್ದ ಅರ್ಜಿಗಳು ಹಾಗೂ ಸಭೆಗಳಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ತಾಲೂಕು ಆಡಳಿತದ ಪರವಾಗಿ ಕಂದಾಯ ಇಲಾಖೆ, ಪಂಚಾಯತ್ ರಾಜ್, ಗ್ರಾಮೀಣಾಭಿವೃದ್ಧಿ, ಸಮಾಜ ಕಲ್ಯಾಣ ಇಲಾಖೆ ನೀಡಿರುವಂತಹ ಸಂಪೂರ್ಣ ಮಾಹಿತಿಯನ್ನ ಅವರಿಗೆ ನೀಡಿದ್ದೇವೆ. ಆಗ್ರಹ ಪತ್ರದಲ್ಲಿರುವ ಸಮಸ್ಯೆಗಳಲ್ಲಿ ನೀಲಗೊಂಡನಹಳ್ಳಿ ಸರ್ವೆ ನಂಬರ್ 27ರಲ್ಲಿ ಆಶ್ರಯ ಜಮೀನು, ಒಳಗೋನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಗ್ಗೇನಹಳ್ಳಿಯಲ್ಲಿ ನೀಡಿರುವಂತಹ ನಿವೇಶನಗಳ ಕಾಮಗಾರಿ ಹಾಗೂ ಬಗರ್ ಹುಕುಂ ಸಮಿತಿಯಿಂದ ಅರ್ಜಿಯನ್ನ ಸಲ್ಲಿಸಿರುವಂತಹ ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದೇವೆ ಎಂದು ತಿಳಿಸಿದರು. ಹೋಗ್ತೀವಿ ನಾವು ಇಲ್ಲೇ ತಾಲೂಕು ಆಫೀಸ್ ತಗೊಳ್ತೀವಿ ನಾವು. ಹಳ್ಳ ಬೆಟ್ಟ ಗುಡ್ಡ ಎಲ್ಲ ಕೆಡು ಬಿಸಾಕಿದ್ದಾರೆ. ಮರಳು ಮಣ್ಣು ದಂಧೆ ಮಾಡಿ, ಕಲ್ಲು ಕೋರೆ ಎಲ್ಲ ದಂಧೆ ಮಾಡಿದ್ದಾರೆ. ಆ ಕಲ್ಲನ್ನ ನೀವು ಕರ್ಸೋದೇನು ಹೊಡೆಯಲ್ಲ. ಸರ್ಕಾರ ದುಡ್ಡು ಕೊಡುತ್ತೆ, ಅದನ್ನ ಪ್ಲಾನ್ ಮಾಡಿ ಕಂಪನಿಯಿಂದ ನಿಮಗೆ ಕೊಟ್ಟಿದ್ರೆ ಕೊಡಿ. ಅದಾಗಿಲ್ಲ ಅಂತಂದ್ರೆ PRD ಅವ್ರನ್ನ ಕರೀರಿ, ಕರೆದುಬಿಟ್ಟು ಮಾಡಿಸಿ. ಮಾಡೋದಕ್ಕೆ ಬೇಕಾದಷ್ಟು ದಾರಿಗಳಿದೆ. ನೀವು ಆ ಜಾಗನ ಕೊಡಲ್ಲ ಅಂತ ನೀವು ಹೇಳಕ್ಕೆ ಬರ್ತದೆ. ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ ಏನು ನಮ್ಮ ತಂಡ ಇದೆ, ಆ ತಂಡ ಕೊರಟಗೆರೆ ತಾಲೂಕಿನ ಭೂಮಿ ಮತ್ತೆ ವಸತಿ ಸಮಸ್ಯೆಗಳಿರುವಂಥವ್ರು ನಮ್ಮ ಸಮಿತಿಗೆ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ನಾವು 2 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳ ಮಧ್ಯೆ ಪತ್ರ ವ್ಯವಹಾರಗಳನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಆದರೂ ಕೂಡ ತಾಲೂಕಾಡಳಿತ ಒಂದಷ್ಟು ಕೆಲಸಗಳನ್ನು, ಒಂದು 25-30 ಭಾಗದಷ್ಟು ಕೆಲಸಗಳನ್ನು ಮಾಡಿದೆ. ಉಳಿದಂಥ 70 ಭಾಗದ ಕೆಲಸಗಳನ್ನು ನಿರಂತರವಾಗಿ ವಿಳಂಬ ಮಾಡ್ಕೊಂಡು ಬಂದಿದೆ. ವಿಳಂಬ ಮಾಡ್ಕೊಳ್ಳೋದ್ರ ಜೊತೆಗೆ ಕೆಲವು ಅಧಿಕಾರಿಗಳು, ಕೆಲವು ನೌಕರರು ನಿರ್ಲಕ್ಷ್ಯ ಮಾಡ್ಕೊಂಡು ಬಂದು ಇವತ್ತು ಸಂಪೂರ್ಣವಾಗಿ ಭೂಮಿ ವಸತಿ ವಂಚಿತರಾಗಿ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಮಿತಿ ಏನು ಈ ತಾಲೂಕಿನ ಭೂಮಿ ಮತ್ತು ವಸತಿ ಸಮಸ್ಯೆಗಳ ಬಗ್ಗೆ ಏನು ನೊಂದಂಥವ್ರು ಇದ್ದವರು, ಸಮಸ್ಯೆಗಳಿರುವಂಥವ್ರು ಇದ್ದರು, ಅವರುಗಳ ಜೊತೆ ಇವತ್ತು ನಾವು ಒಂದು ಕೊರಟಗೆರೆ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂದೆ ನಾವೊಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿತ್ತು. ತಹಶೀಲ್ದಾರ್ ಅವರು ಮತ್ತು ತಾಲೂಕು ಪಂಚಾಯತಿ ಇಒ ಅವರು, ಸಂಬಂಧಪಟ್ಟ ಎಲ್ಲ ನೌಕರರು ಸ್ಥಳಕ್ಕೆ ಬಂದು ಇವತ್ತು ನಮ್ಮ ಆಗ್ರಹ ಪತ್ರ ಏನಿತ್ತು, ನಮ್ಮ ಆಗ್ರಹ ಏನಿತ್ತು, ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ಬೇಕು. ಇದೇ ಫೆಬ್ರವರಿ ತಿಂಗಳ ಕೊನೆ ಒಳಗಡೆ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ಲಿಲ್ಲ ಅಂತಂದ್ರೆ ನಾವು ಮಾರ್ಚ್ 15ನೇ ತಾರೀಕಿನಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಯುಗಾದಿ ಹಬ್ಬ ಸೇರಿದಂತೆ ಅಹೋರಾತ್ರಿ ಧರಣಿಯನ್ನ ಕೈಗೊಳ್ತೀವಿ.
ನಿರಂತರವಾಗಿ ಸಾಗುವಳಿ ಚೀಟಿ ಕೊಡುವಂತ ವಿಷಯ ಆಗ್ಬೋದು ಅಥವಾ ಹಕ್ಕುಪತ್ರಗಳನ್ನ ಕೊಡುವಂತ ವಿಷಯಗಳಾಗ್ಬೋದು, ಇದು ಸ್ಥಳದಲ್ಲೇ ಬಗೆಹರಿಬೇಕು. ನೀವೇನಾದ್ರೂ ಫೆಬ್ರವರಿ ತಿಂಗಳು ಒಳಗಡೆ ಮಾಡ್ಕೊಡ್ಲಿಲ್ಲ, ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ಲಿಲ್ಲ ಅಂದ್ರೆ ನಾವು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತ್ಕೊಂಡು ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನ ಮಾಡ್ತೀವಿ. ನೀವು ಸ್ಥಳದಲ್ಲೇ ಹಕ್ಕುಪತ್ರಗಳನ್ನ ಕೊಡಬೇಕು, ಸಾಗುವಳಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಇವತ್ತು ಆಗ್ರಹ ಪತ್ರವನ್ನ ಕೊಟ್ಟಿದ್ದೇವೆ. ತಹಶೀಲ್ದಾರ್ ಅವರು ತುರ್ತಾಗಿ ನಾವು ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ತಾಲೂಕಾಡಳಿತ ಯಾವ ರೀತಿ ಕ್ರಮ ತಗೊಳ್ಳುತ್ತೆ ಆ ಒಂದು ಮೇಲೆ ತಾಲೂಕಾಡಳಿತದ ಕ್ರಮಗಳ ಮೇಲೆ ನಾವು ಮುಂದಿನ ಹೋರಾಟಗಳನ್ನ ರೂಪಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಸಿಯವರು ಕೂಡ ಕೊಟ್ಟಿದ್ದೀವಿ. ಎಸಿಯವರು ಒಂದು ಕಳೆದ ಒಂದಲ್ಲಿ ಒಂದು ಸಭೆಯನ್ನು ಮಾಡಿದ್ರು. ಆ ಸಭೆಯಲ್ಲಿ ಏನು ನಿರ್ಣಯ ಕೈಗೊಂಡಿದ್ರು ಆ ನಿರ್ಣಯದ ಅನ್ವಯ ಕೆಲಸ ಆಗಿದೆಯಾ ಇಲ್ವಾ ಒಂದ್ಸರಿ ನಮಗೆ ನಿಶ್ಚಯ ಇಲ್ಲದ್ರಿಂದ ಜನಗಳಿಗೆ ಗೊತ್ತಾಗ್ಲಿ ತಾಲೂಕು ಆಡಳಿತ ಏನು ನಡೆದಿದೆ, ತಹಸೀಲ್ದಾರ್ ಏನು ಮಾಡಿದ್ರೆ, ಇವು ಅವ್ರು ಏನು ಮಾಡಿದ್ರೆ ಗೊತ್ತಾಗ್ಲಿ ಅಂದ್ಬಿಟ್ಟು ಜನತೆ ನಾವು ಹೇಳೋದಲ್ಲ, ಜನತೆ ಖುದ್ದ ಬಂದು ಆಡಳಿತವನ್ನ ಭೇಟಿ ಮಾಡಿ ವಿಚಾರ ತಿಳ್ಕೊಳ್ಳಿ ಅಂತ ನಾವು ಕರ್ಕೊಂಡ್ಬಂದಿದ್ದೀವಿ. ಈಗಾಗಲೇ ಅವರು ತಾಲೂಕು ತಹಸೀಲ್ದಾರ್ ಹೇಳಿದ ಹಾಗೆ ಸಾಕಷ್ಟು ಸಮಸ್ಯೆಗಳು ಈಗಾಗಲೇ ಮಾಡಿದ್ದೀವಿ, ಮಾಡ್ತಿದ್ದೀವಿ, ತುರ್ತಾಗಿ ಮಾಡಿಕೊಡ್ತೀವಿ ಅಂತ ಅವರು ಭರವಸೆ ನಿಮ್ಮ ಮೂಲಕ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಆ ಭರವಸೆಯನ್ನು ನಂಬಿ ಇವತ್ತಿನ ಮುಷ್ಕರ ಏನಿದೆ ಇದನ್ನ ಕೈ ಬಿಡ್ತಿದ್ದೀವಿ. ಇನ್ನೇನು ಕೆಲಸ ಬ್ಯಾಲೆನ್ಸ್ ಇದೆ, ಇನ್ನೊಂದು ಕೆಲಸ ಕೆಲಸಗಳು ಬ್ಯಾಲೆನ್ಸು ಸಮಿತಿಯಲ್ಲಿ ಏನಿದೆ ಅವನ್ನ ಅವರಿಗೆ ಹಕ್ಕುಪತ್ರ ಕೊಡದೇ ಇರೋದು ಒಂದು 8 ಇದೆ. ನಮ್ಮ ಸಮಿತಿ ಬಂದಿರೋ ಬೇರೆ ತುಂಬ ಇದ್ದಾವೆ. ನಮ್ಮ ಸಮಿತಿಗೆ ಏನು ಬಂದಿದೆ ಅವ್ರ ಬ್ಯಾಲೆನ್ಸ್ ಇದೆ. ಆಮೇಲೆ ಈ ಒಳೂರಲ್ಲಿ ಹೋಗೋದ್ರಲ್ಲಿ ಅದಾಗಬೇಕು. ಆಮೇಲೆ ಹೆಚ್ಚಿನ ಹಕ್ಕುಪತ್ರ ಹೇಳೋದೇನಂದ್ರೆ ನೀಲವಟ್ಟೆ ಗ್ರಾಮ ಪಂಚಾಯತಿ 27 ತಹಸೀಲ್ದಾರನೇ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಆ ಲ್ಯಾಂಡನ್ನ ಕೊಟ್ಟಿರೋ ಬಗ್ಗೆ ನೀವು ಏನು ಹೇಳ್ತಿದ್ದಾರೆ ಅದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನು ನಾವು ಓದಿಲ್ಲ, ನೀವೇ ಕೊಟ್ಟಿದ್ದೀರಿ, ನೀವೇ ಅವ್ರು ಹಕ್ಕುಪತ್ರ ಕೊಡಬೇಕು. ಕೊಡಬೇಕಾದ್ರೆ ಹೆಚ್ಚು ಮಾಡಬೇಕಾಗಿತ್ತು, ಕೊಟ್ಟಾಗಿದೆ. ಕೊಟ್ಟಿದ್ದು ಅಭಿವೃದ್ಧಿ ಮಾಡ್ಕೊಡಬೇಕು ನಾವು ಒತ್ತಾಯ ಮಾಡ್ತಿದ್ದೀವಿ. ಈ ವಿಚಾರದಲ್ಲಿ ರಾಜ್ಯಾಂಗ ಪ್ರಶ್ನೆನೇ ಇಲ್ಲ. ನಮ್ಮ ಸಮಿತಿ ಹಾಗೂ ಜನ ಇದರಿಂದ ನಮ್ಮ ಸಮಿತಿಯಿಂದ ಒತ್ತಾಯ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಒತ್ತಾಯ ಮಾಡ್ತಿದ್ದೀವಿ. ಪರಿಭಾವಿತ ಅರಣ್ಯ ಪ್ರದೇಶಗಳು ಜಂಟಿ ಸಮೀಕ್ಷೆಗಳು ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಆರೋಪ ಇದೆ ನಿಮ್ಮ ಒಂದು ಸಮಿತಿ ವತಿಯಿಂದ. ತಹಶೀಲ್ದಾರ್ ಅದಕ್ಕೆ ಏನು ಹೇಳಿದ್ರು? ತಹಶೀಲ್ದಾರ್ ಈಗಾಗಲೇ ಜಂಟಿಯಾಗಿ ನಾವು ಅರಣ್ಯದವರು ಜಂಟಿಯಾಗಿ ಸರ್ವೆ ಮಾಡ್ಕೊಂಡು ಇದನ್ನು ಬಗೆಹರಿಸ್ತೀವಿ ಅಂತ ಮುಂದೆ ಅವರು ಹೇಳಿದ್ದಾರೆ. ಅದನ್ನು ಅವ್ರು ಮಾತ್ರ ನಾವು ನಂಬಿದ್ದೀವಿ ಮಾಡ್ತಾರೆ ಅಂತ ಮುಂದಿನ ದಿನದಲ್ಲಿ. ಅದು ಗುರು ಕೂಡ ಕೊಟ್ಟಿದ್ದೀವಿ ನಾವು. 2 ತಿಂಗಳು ಸಮಯ ತಗೊಂಡಿದ್ದಾರೆ ಅವರು. ಸಮಯ ತಗೊಂಡಿದ್ದ ಮಾಡ್ತಾರೆ ಅಂತ ನಾವು ಅದು ನಂಬೋಣ. ಮಾಡಲಿಲ್ಲ ಅಂದರೆ ನಮ್ಮ ಹೋರಾಟ ಇದ್ದೇ ಇದೆ. ಅದು ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡ್ತೀವಿ. ನಾವು ಕರಡಿ ಚೋಳು ಮಕ್ಕಳ ಮೇಲೆ ಹಾಕೊಂಡು ನಮ್ಗೇನು ಸೌಲಭ್ಯ ಮಾಡಿಕೊಟ್ಟಿಲ್ಲ, ಮನೆ ಮಾಡಿಕೊಟ್ಟಿಲ್ಲ, ಕರೆಂಟ್ ಹಾಕ್ಸಿದ್ರೆ, ನೀರು ಕೊಟ್ಟವ್ರೆ, ಮನೆ ಅನ್ನೋದು ಇನ್ನೂ ಕೊಟ್ಟಿಲ್ಲ ಸ್ವಾಮಿ. ಮಕ್ಕಳು ಮನೆಲ್ಲ ಕಾಲಲ್ಲಿ ಕಾಲ ಮಾಡ್ತಾ ಇದ್ದೀವಿ. ಕರಡಿಗಳು ಬರ್ತಾವೆ, ಹಾವು ಬರ್ತಾವೆ, ಚೋಳು ಬರ್ತಾವೆ. ಮಕ್ಕಳಲ್ಲಿ ಗುಡ್ಡೆಯಲ್ಲಿದ್ದೀವಿ ಸ್ವಾಮಿ. ಏನು ಕೊಡಗೇರೆ ತಾಲೂಕು ಆಫೀಸಿನಿಂದ ನೇಮಗೂ ನಮ್ಗೆ ಸೌಲಭ್ಯ ಮಾಡಿಲ್ಲ ಸ್ವಾಮಿ. ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿದ್ರು, 2 ವರ್ಷ ಆಯಿತು. ಹಕ್ಕುಪತ್ರನೂ ಕೊಟ್ಟಿಲ್ಲ, ಮನೆಗಳು ಮಾಡಿಕೊಟ್ಟಿಲ್ಲ. ಏನನ್ನೋದು ಏನು ನಮಗೆ ಸೌಲಭ್ಯ ಮಾಡಿಕೊಟ್ಟಿಲ್ಲ ಸ್ವಾಮಿ. ಮೊದ್ಲೆಲ್ಲಿದ್ರಿ? ಮಕ್ಕಳು ತೀರ್ಥಲ್ಲಿ ಇದ್ವಿ ಸ್ವಾಮಿ. ತೀರ್ಥಲ್ಲ ನಾವು ಹೊರಗಡೆಗೆ ಹೋಗಿ ಒಂದು ಜೀವನ ಮಾಡ್ತಿದ್ವಿ. ಮಕ್ಳು ಮಾಡಿ ಸಾಕೊಂಡಿದ್ವಿ. ಗುತ್ತಿಗೆ ತಗೊಂಡೋಗಿ ಬಂದು ಹಾಕಿದ್ರು. ಜೀವನ ಮಾಡೋಕ್ಕೆ ನಮ್ಗೆ ತೊಂದರೆ ಆಗಿದೆ ಸ್ವಾಮಿ. ಒಂದು ಊಟ ತಿಂದ್ರೆ ಒಂದು ಊಟ ಇಲ್ಲ ನಮ್ಗೆ. ಈಗ ಎಲ್ಲಿದ್ದೀರಿ? ಊಲೆಕುಂಟೆ ಗ್ರಾಮದಲ್ಲಿ ಇದ್ದೀವಿ ಸ್ವಾಮಿ. ನೀರು ಸಪ್ಲೈ ಮಾಡವ್ರೆ, ಕರೆಂಟ್ ಕೊಟ್ಟವ್ರೆ. ಇನ್ನೇನು ಊಟ ಇಲ್ಲ, ಉಪ್ಪಿಲ್ಲ, ಕಾಳಿಲ್ಲ, ನೀರು ಕುಡ್ಕೊಂಡು ನಿಗ್ಕೊಂಡು ಸತ್ತವ್ರೆ ಅಂತ ಹೇಳೋದು ಒಂದು ಸೌಲಭ್ಯ ಮಾಡ್ಯಾವ್ರು. ಅದು ಬರ್ತವೆ, ಆ ಬರ್ತವೆ. ಏನ್ ಸ್ವಾಮಿ ಇಷ್ಟು ಜನ ಇದ್ರೆ ಯಾರಾದ್ರೂ ನಮ್ಗೆ ಪಾಪ ಪುಟ್ಟ ನೋಡ್ತಾರೆ. ಅಲ್ಲ ಗುಡ್ಡೆಗೆ ಯಾವ ಸತ್ತೋದ್ರು ಒಬ್ರು ಬಂದು ನೋಡಲ್ಲ. ಏನ್ ನಮ್ಗೇನು ಸೌಲಭ್ಯ ಮಾಡಿಲ್ಲ ಸ್ವಾಮಿ. ಗುಡ್ಡೆ ನೀರೆಲ್ಲ ಗುಡ್ಡಳಿಕೆ ಬರ್ತವೆ. ಗುಡ್ಡಿಗೆ ಜಗ ಕೂಕೊಂಡು ಕಾಲ ಮಾಡ್ಬೇಕು ಮಳೆ ಬಂದ್ರೆ. ಏನ್ ಜೀವನ ಸ್ವಾಮಿ ನಮ್ದು? ಇರ್ಬಾರ್ದು ಸ್ವಾಮಿ. ಬೇಗ ನಮ್ಮನ್ನ ತೆಗೆದ್ಬಿಟ್ರೆ ನಿಮ್ಮ ಮಕ್ಕಳ ಮೇಲೆ ಸಂತೋಷವಾಗಿ ಮಾಡಿ ಮೇಲೆ ಬಿಲ್ಡಿಂಗ್ ಮೇಲೆ ಇರ್ಬಾರ್ದು. ಭೂಮಿ ಮೇಲೆ ಬಡವರಿಗೆ ಸೌಲಭ್ಯ ಮಾಡ್ಬೇಕು, ಬಡವರನ್ನ ಕಾಪಾಡ್ಬೇಕು. ಗೌರ್ಮೆಂಟ್ ಇರೋದು ಏನಕ್ಕೆ? ನಾಡಿ ಮೇಲೆ ಎಷ್ಟು ಮನೆ ಇರೋದಲ್ಲ ಇರೋದು. ಬಡವನ್ನ ನೋಡ್ಬೇಕು. ಅವ್ರ ಕೂಳೇನು, ನೀರೇನು, ಅವ್ರ ಬಟ್ಟೆ ಏನು, ಅವ್ರ ಜೀವನ ಏನು ಅನ್ನೋದು ನೋಡ್ಬೇಕು. ನಿಮ್ಮ ಹೆಸರು? ನಮ್ಮ ಹೆಸರು ಯರಮ್ಮ ಅಂತ. ಈಗಿನ ಭೂಮಿ ಮತ್ತು ವಸತಿ ರೈತರ ಹೋರಾಟ ಸಮಿತಿ ವತಿಯಿಂದ ಎಲ್ಲರೂ ಬಂದ್ಬಿಟ್ಟು ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಭೂಮಿ ಮತ್ತು ವಸತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಿಂದೆ
ನೀಡಿದ ಅರ್ಜಿಗಳು ಹಾಗೂ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಈಗಾಗಲೇ ನಮ್ಮ ತಾಲೂಕು ಆಡಳಿತದ ಪರವಾಗಿ ಕಂದಾಯ ಇಲಾಖೆ ಆಗಿರ್ಬೋದು, ಪಂಚಾಯತ್ ಅಭಿವೃದ್ಧಿ, ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದಾಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆಯಿಂದಾಗಿರ್ಬೋದು, ವಿವಿಧ ಇಲಾಖೆಗಳಿಂದ ಕೈಗೊಂಡ ಕ್ರಮಗಳ ಬಗ್ಗೆ ಈಗಾಗಲೇ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ ವಿಶೇಷವಾದಂಥ ಹಕ್ಕೊತ್ತಾಯ ಹಾಗೂ ಆಗ್ರಹಗಳೆಂದರೆ ನೀಲಗೊಂಡನಹಳ್ಳಿ ಸರ್ವೆ ನಂಬರ್ 27ರಲ್ಲಿ ಇರ್ತಕ್ಕಂಥ ಆಶ್ರಯ ಜಮೀನಿನ ಕುರಿತಾಗಿ ಒಳವನಹಳ್ಳಿ ಹೋಬಳಿ, ಒಳವನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬುಗ್ಗೇನಹಳ್ಳಿ ಗ್ರಾಮದಲ್ಲಿ ನೀಡಿರ್ತಕ್ಕಂಥ ನಿವೇಶನದ ಅಭಿವೃದ್ಧಿ ಕಾಮಗಾರಿ ಆಗಿರ್ಬೋದು, ಹಾಗೂ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ಒಂದು ಸಮನ್ವಯದೊಂದಿಗೆ, ಸರ್ವೆ ಇಲಾಖೆಯ ಸಹಯೋಗದೊಂದಿಗೆ ಅಲ್ಲಿ ಏನು ಅರಣ್ಯ ಪರಿಭಾವಿತ ಅರಣ್ಯ ಅಂತೇಳಿ ಗುರುತಿಸಲಾಗಿದೆ ಓಬ್ನಲ್ಲಿ ಸರ್ವೆ ನಂಬರ್, ನೇಗ್ಲಾಳ ಸರ್ವೆ ನಂಬರ್ಗಳನ್ನು ಅಳತೆ ಮಾಡಿಸಿ ಅಲ್ಲಿ ಹಾಕ್ಕೊಂಡಂಥ ಬಗರುಕುಂ ಅರ್ಜಿಗಳ ಒಂದು ಪರಿಶೀಲನೆ ಕುರಿತಾಗಿ ಈಗಾಗಲೇ ಮನವಿ ಮಾಡಿರ್ತಾರೆ. ಅಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಓಬನಹಳ್ಳಿ ಸರ್ವೆ ನಂಬರ್ 22, 23ರಲ್ಲಿ ಈಗಾಗಲೇ ಅಳತೆನೂ ಕೂಡ ಆಗಿರುತ್ತೆ. ಓಬನಹಳ್ಳಿ ಸರ್ವೆ ನಂಬರ್ 25ರ ಒಂದು ಅಳತೆ ಕಾರ್ಯ ಸರ್ವೆ ನಂಬರ್ ದೊಡ್ಡದು ವಿಸ್ತೀರ್ಣ ಹೊಂದಿರೋದ್ರಿಂದ ಅಳತೆ ಕಾರ್ಯನೂ ಕೂಡ ಮಾಡಬೇಕಾಗಿದೆ. ದ್ವಂದ್ವ ಇರೋದ್ರಿಂದ ಅದನ್ನು ಕೂಡ ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಂಡು ಅಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಅರ್ಜಿದಾರರಿಗೆ ಒಂದು ನ್ಯಾಯಯುತವಾದ ಒಂದು ಪರಿಹಾರ ಕಂಡುಹಿಡಿಯೋದಕ್ಕೆ ನಾವು ತಾಲೂಕು ಆಡಳಿತದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಈಗ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಮತ್ತು ನಮ್ಮ ಸೆಕ್ರೆಟರಿ ಆದಂಥ ಮಲ್ಲಿಕಾರ್ಜುನವರಿಗೆ ಮತ್ತು ನಮ್ಮ ವೆಂಕಟೇಶ್ವರ ಆಗಿರ್ಬೋದು, ಅಧ್ಯಕ್ಷರಾದಂಥ ನಾಗಭೂಷಣ್ ಆಗಿರ್ಬೋದು ಮತ್ತು ಎಲ್ಲ ತಂಡದವರಿಗೆ ಒಂದು ತಾಲೂಕು ಆಡಳಿತದಿಂದ ಭರವಸೆ ಕೊಟ್ಟಿದ್ದೀವಿ. ಈಗಾಗಲೇ ಅವರು ಕೂಡ ಒಪ್ಕೊಂಡಿದ್ದಾರೆ. ಇಷ್ಟು ದಿನ ಆಗದೇ ಇರ್ತಕ್ಕಂಥ ಕೆಲಸಗಳು ಚಾಲನೆಗೊಂಡಿದ್ದಾವೆ. ಈಗ ಒಂದು 30-40% ಕೆಲಸ ಒಪ್ಕೊಂಡಿದ್ದಾರೆ. ಅದನ್ನು ಕೂಡ ಅವರ ಒಂದು ಸಂಪೂರ್ಣ ಬೆಂಬಲದೊಂದಿಗೆ ತ್ವರಿತಗತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ತಮ್ಮೆಲ್ಲರಿಗೆ ಧನ್ಯವಾದಗಳು. ನ್ಯೂಸ್ ಕರ್ನಾಟಕ ಒಂದು ವರದಿ, ಕೊರಟಗೆರೆ ತಾಲೂಕು, ಹೊಸಕೋಟೆ, ಮುತ್ತುರಾಜ್.